ಸಮಯ ಆಗಿದೆ. ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಬೆಳಗ್ಗೆ ಹಿಡ್ಕೊಂಡು ಇದೇ ಕ್ಷೇತ್ರದಾಗಿದ್ದೀನಿ. ಸುಮಾರು ಹಳ್ಳಿ ಕಡೆ ಹೋಗಿದ್ದೀನಿ. ಒಂದ್ ಮಾತು ಹೇಳ್ತೀನಿ, ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನ ಇನ್ಕುಡಿ ನಿಮ್ಮ ಬೆಂಗಳೂರು ಗ್ರಾಮಾಂತರ ಇವತ್ತು ಎನ್ಡಿಎ ಪಕ್ಷದ್ದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ್ದು ಗಾಳಿ ಎತ್ತಿದೆ, ಸುನಾಮಿ ಎತ್ತಿದೆ ಅಂತ ಹೇಳಕ್ ಬಯಸ್ತೀನಿ ಬಂಧುಗಳೇ. ಅಷ್ಟೇ ಅಲ್ಲ, ಇವತ್ತೆಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ದೊಡ್ಡವರು ಅಪ್ಪಾಜಿಯವರ ಆಶೀರ್ವಾದ ನೀ ಎರಡೂ ಪಕ್ಷಕ್ಕಾಗಿದೆ. ಕರ್ನಾಟಕದ ಹಿಸ್ಟ್ರಿನೇ ಚೇಂಜ್ ಆಗುತ್ತೆ ಮುಂದೆ. ಇವ್ರು ಯಾರ್ರಿ ಗ್ಯಾರಂಟಿ ಗ್ಯಾರಂಟಿ ಯಾವ ಗ್ಯಾರಂಟಿ? ಇವತ್ತು 2,000 ಈ ಕಡೆ ಕೊಡ್ತಾರ, 4,000 ಈ ಕಡೆ ತೆಕ್ಕೋತಾರ. 2,000 ಕೊಟ್ಟಿ ಈ ಕ್ವಾರ್ಟರ್ಗೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಗೊತ್ತದ? ಏನಣ್ಣ? ಈ ಕಡೆ 2,000 ಕೊಡೋದು, ಈ ಕಡೆ ಕ್ವಾರ್ಟರ್ಗೆ ಏನದಲ್ಲ ದಿನ ಹೆಚ್ಚಿಗೆ. ಆಮೇಲೆ ಕರೆಂಟ್ ಈ ಕಡೆ ಫ್ರೀ ಕೊಡ್ತೀವಿ, ಅಂಗಡಿ ಹೋಟೆಲ್ ಫ್ಯಾಕ್ಟರಿ ಬಂದ್ ಆಗ್ತಾ ಇದಾವೆ. 3 ಪಟ್ಟು ಅನ್ನೋದನ್ನ ಹೆಚ್ಚಿಗೆ ತಗೋತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ. ಮಾತೆತ್ತಿದ್ರೆ ಅಪ್ಪಾಜಿ ಈ 5 ಗ್ಯಾರಂಟಿದಲ್ಲಿ ರೈತರ ಗ್ಯಾರಂಟಿ ಯಾವುದಿದೆ ಹೇಳಿ ಇವ್ರ ಬಲ್ಲಿ? ರೈತರ ಗ್ಯಾರಂಟಿ ಯಾವ್ದು ಕೊಟ್ಟಿದ್ರಿ? ಇಲ್ಲಿ ಕುಂತಿದಾರ ಮೊನ್ನಿನ ಮಗ. ರೈತರ ಬಗ್ಗೆದ ಕಾಳಜಿ ಇಡೀ ದೇಶದಲ್ಲಿ ರೈತಾಪಿ ಯಾರು? ಬೆನ್ನೆಲುಬು, ದೇಶದ ಬೆನ್ನೆಲುಬು. ಮುಖ್ಯಮಂತ್ರಿಗಳು ಹೇಳ್ತಾರ 18,000 ಕೋಟಿ ಬರಗಾಲ ಬಂದಿದೆ, ರೈತರು ತೊಂದರೆ ಇದಾರ. ನಾವು ಕೇಂದ್ರ ಸರ್ಕಾರ ಕೇಳಿದೀವಿ 6 ತಿಂಗಳ ಮೊದಲ. ಸ್ವಾಮಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದ, ನಾನೇ ಕೋಆಪರೇಟಿವ್ ಮಿನಿಸ್ಟರ್. 25,000 ಕೋಟಿ ಸಾಲ ಮನ್ನಾ ಕುಮಾರಸ್ವಾಮಿ ಮಾಡಿದ್ದು ಬಂಧುಗಳೇ. ಇವರೇನು ಕೇಂದ್ರ ಸರ್ಕಾರಕ್ಕೆ ಹಿಂಗ್ ಬೊಟ್ಟು ತೋರಿಸಿದ್ದಿಲ್ಲ. ಅದಕ್ಕ ಮುಂದಿನ ದಿನ ದಿವಾಳಿ ಎದ್ದೋಗಿದೆ. ಇದು ಸರ್ಕಾರ ದಿವಾಳಿ. ಈ ಎಲೆಕ್ಷನ್ ಬಾದ್ ಎಲ್ಲೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಿಮ್ಮ ಕಿಸ್ಮತ್ ಚಲೋ ಅದ. ನಮ್ ಬೀದರ್ ಭಾಷೆ ಇದು ಅಣ್ಣ. ಇವ್ರು ನಿಮ್ಮ ಏನಂತ್ರಿ ಅದೃಷ್ಟ ಚೆನ್ನಾಗಿದೆ. ಯಾಕಂದ್ರೆ ನಿಮಗೆ ಏನದಲ್ಲ ಇಂಥ ವ್ಯಕ್ತಿ ಡಾಕ್ಟರ್ CN ಮಂಜುನಾಥ್ ಸಿಕ್ಕಿದಾರ. ಅಂತ ಒಂದು ವ್ಯಕ್ತಿ. ನಿಮ್ಗೊಂದು ಮಾತು ಹೇಳ್ತೀನಿ, ಇವತ್ತು ಡಾಕ್ಟ್ರು ಇವರು ಬರೀ ಕರ್ನಾಟಕಲ್ಲ, ಎಷ್ಟು ಡಾಕ್ಟರ್ ಇಲ್ರಿ ನಮ್ಮಲ್ಲಿ ಗೌರ್ಮೆಂಟ್ ಡಾಕ್ಟ್ರು. ಆ ಸಂಸ್ಥೆ ಕಟ್ಟಿ ಬೆಳೆಸಿ ಇವತ್ತು ಬಡವರಿಗೆ ಸಹಾಯ ಮಾಡಿ ಇಡೀ ಹಿಂದೂಸ್ತಾನದಾಗ ಏನದಲ್ಲ ಹೆಸರು ಮಾಡಿದಂತ ಡಾಕ್ಟ್ರು ನಿಮ್ಮ ಎದುರುಗಡೆ ಇದಾರ. ಅದಕ್ಕೆ ಹೇಳಿದ್ದೀನಿ ಬೆಳಿಗ್ಗೆ, ನಿಖಿಲಣ್ಣ ನಮಗ್ ಚಿಂತೆ ಡಾಕ್ಟರ್ ಇದೆ. ಜನ ಏನದಲ್ಲ ಇಲ್ಲಿಂದ ಇವ್ರು ಗೆಲ್ಲಿಸಿದ್ರೆ ಬರೇ ನಿಮ್ ಕ್ಷೇತ್ರ ಅಲ್ಲ, ಇವತ್ತು ಮೋದಿಜಿಯವರು ಅಮಿತ್ ಶಾಜಿಯವರು ಗುರುತಿಸಿರೋದಲ್ಲ ಹಿಂದೂಸ್ತಾನಕ್ಕಿಂತವ್ರು ಬೇಕಾಗಿದಾರ ಅಂತ ಇವತ್ತು ತಿಳಿಸಿದ್ದಾರೆ ಇಲ್ಲಿ. ಅದಕ್ಕೆ ತಮಗೆಲ್ಲರಿಗೂ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ಡಾಕ್ಟರ್ ಸಾಹೇಬರಿಗೆ ದೊಡ್ಡ ಪ್ರಮಾಣದಲ್ಲಿ ಅಪ್ಪಾಜಿಯವರಿಗೆ, ಕುಮಾರಣ್ಣವರಿಗೆ, ಮೋದಿ ಅವರಿಗೆ ದೊಡ್ಡ ಶಕ್ತಿ ಕೊಡಬೇಕು ಅಂತ ಹೇಳ್ತಾ